ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬರತ್ತಮ್ಮ, ಅಪ್ಪಂಗೆ ಇವತ್ತೆ ಪ್ರಜ್ಞೆ ಬರುತ್ತೆ. ನೀನೇನ್ ಗಾಬರಿ ಆಗ್ಬೇಡಮ್ಮ. ನಾನಿದ್ದೀನಲ್ಲ, ಅಪ್ಪಂಗೆ ನನ್ ಬ್ಲಡ್ ಕೊಡ್ತೀನಲ್ಲ, ಅಪ್ಪನ್ನ ಕಾಪಾಡ್ಕೋತೀನಲ್ವಾ. ನೀನ್ ಧೈರ್ಯವಾಗಿರಮ್ಮ. ಬ್ಲಡ್ ಯಾಕೆ ಕೊಡ್ಬೇಕಮ್ಮ? ಅರ್ಜೆಂಟ್ ಆಗಿ ಅಪ್ಪಂಗೆ ಬ್ಲಡ್ ಕೊಡ್ಬೇಕು ಅಂತ ಹಾಸ್ಪಿಟಲ್ ಇಂದ ನನಗೆ ಫೋನ್ ಬಂದಿತ್ತಮ್ಮ, ಅದಕ್ಕೆ ಬಂದೆ. ಹೌದಾ? ಮತ್ತೆ ಈ ವಿಷಯ ನನ್ಗೆ ಯಾರು ಹೇಳಲೇ ಇಲ್ವಲ್ಲ. ಅಲ್ಲೋಡು, ಡಾಕ್ಟರ್ ಬರ್ತಾ ಇದ್ದಾರೆ. ಕೂತ್ಕೋ. ನಮಸ್ಕಾರ ಡಾಕ್ಟರ್. ನಮಸ್ತೆ ನಮ್ಮ. ನಾನು ಆನಂದ್ ಗಜಪತಿ ವರ್ಮಾ ಅವ್ರ ಸೊಸೆ. ನೀವೇನಾ ಫೋನ್ ಮಾಡಿದ್ದು? ಹೌದು ಡಾಕ್ಟರ್. ಅಪ್ಪಂಗೀಗ ಬ್ಲಡ್ ಕೊಡ್ಬೇಕಂತಲ್ಲ. ಅಪ್ಪಂದು ನಂದು ಸೇಮ್ ಬ್ಲಡ್ ಗ್ರೂಪ್. ಅಪ್ಪಂಗೆ ನಾನೇ ಬ್ಲಡ್ ಕೊಡ್ತೀನಿ. ನಿಮ್ ತಂದೆಗೆ ಬ್ಲಡ್ ಕೊಡ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ರಮ್ಮ? ಯಾರೋ ಗೊತ್ತಿಲ್ಲ ಡಾಕ್ಟರ್, ಹಾಸ್ಪಿಟಲ್ ಇಂದ ಫೋನ್ ಮಾಡಿ ಹೇಳಿದ್ರು. ಬೇಗ ಬ್ಲಡ್ ಕೊಡದೇ ಇದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಅಂಥದ್ದೆಲ್ಲ ಏನಿಲ್ಲಮ್ಮ, ಅವರಿಗೆ ಬ್ಲಡ್ ಕೊಡೋ ಅವಶ್ಯಕತೆ ಇಲ್ಲ. ನಿಜ ಅಂದ್ರೆ ಅವ್ರ ಪರಿಸ್ಥಿತಿ ನಿನ್ನೆಗಿಂತ ಇವತ್ತು ತುಂಬಾ ಚೆನ್ನಾಗೇ ಇದೆ. ಅವರು ಮೆಡಿಸಿನ್ಸ್ಗೂ ಚೆನ್ನಾಗಿ ರೆಸ್ಪಾಂಡ್ ಆಗ್ತಿದ್ದಾರೆ. ನನ್ಗನ್ಸುತ್ತೆ ಈವ್ನಿಂಗ್ಗೆ ಪೂರ್ತಿ ಪ್ರಜ್ಞೆ ಬರೋ ಸಾಧ್ಯತೆ ಇದೆ. ಹೌದಾ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಹೋಗ್ಲಿ ಬಿಡಮ್ಮ, ಗಂಡಾಂತರ ಕಳೀತು. ಎಲ್ಲದಕ್ಕೂ ನನ್ ಕೃಷ್ಣ ಇದ್ದಾನೆ. ಇದೇನಮ್ಮ, ನಿಮ್ಮ ಅಪ್ಪನ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ರೆ ರಕ್ತ ಕೊಡ್ಬೇಕು ಅಂತ ಯಾರು ನಿನಗ್ ಫೋನ್ ಮಾಡಿರ್ಬೋದು? ಇಷ್ಟಕ್ಕೂ ಯಾರು ಫೋನ್ ಮಾಡಿರ್ತಾರೆ? ಅರ್ಥ ಆಯ್ತಮ್ಮ, ಯಾರ್ ಫೋನ್ ಮಾಡಿದ್ರು, ಯಾಕೆ ಫೋನ್ ಮಾಡಿದ್ರು ಅಂತ ನಂಗೆ ಅರ್ಥ ಆಯ್ತು. ಯಾರು ಫೋನ್ ಮಾಡಿದ್ದು? ಯಾಕೆ ಮಾಡಿರ್ತಾರೆ? ಅಂದ್ರೆ ಅದು ಯಾವ್ದೋ ಪೇಷಂಟ್ಗೆ ಬ್ಲಡ್ ಬೇಕಾಗಿರತ್ತೆ. ಅವ್ರ ಕಡೆಯವ್ರಿಗೆ ಫೋನ್ ಮಾಡಕ್ ಹೋಗಿ ಏನೋ ಮಿಸ್ ಆಗಿ ನನಗ್ ಫೋನ್ ಮಾಡಿರ್ತಾರೆ ಅಷ್ಟೇ. ಒಂದ್ ರೀತಿಲಿ ಆ ಫೋನ್ ಬಂದಿದ್ದು ನಂಗೆ ಒಳ್ಳೇದೇ ಆಯ್ತಮ್ಮ. ನಾನು ತಕ್ಷಣ ಹಾಸ್ಪಿಟ್ಲಿಗೆ ಬಂದು ಅಪ್ಪನ್ ನೋಡಕ್ಕಾಯ್ತು. ಎಲ್ಲ ನಿಮ್ ದಯೆ ಗುರುಗಳೇ. ಅಮ್ಮ ವೈದೇಹಿ, ಹೋಗಿ ನಿಂಬೆಹಣ್ಣಿನ ಪಾನಕ ತಗೊಂಡ್ ಬಾ ಅಮ್ಮ. ಸರಿ ಗುರುಗಳೇ. ಅಕ್ಕ, ನನ್ನ ಮನೆಯಿಂದ ಹೊರಗಡೆ ಕಳ್ಸೋದಿಕ್ಕೋಸ್ಕರ ನರ್ಸ್ ಹತ್ರ ನೀನೇ ಫೋನ್ ಮಾಡಿಸಿದ್ದು ಅಂತ ನಂಗೆ ಅರ್ಥ ಆಯ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ನನ್ನ ಹತ್ರ ಇಲ್ದೇ ಇರೋದ್ರಿಂದ ಸುಮ್ನೆ ಇದ್ದೀನಿ. ಯಾವತ್ತಾದ್ರೂ ಒಂದಿನ ಇದಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ಸಿಗತ್ತೆ, ಆಗ ನೋಡ್ಕೋತೀನಿ ನಿನ್ನ. ತಗೊಳ್ಳಿ ಗುರುಗಳೇ, ನಿಂಬೆ ಪಾನಕ. ಇಲ್ಲಿ ಕೊಡಮ್ಮ. ಅಮ್ಮ ಶ್ಯಾಮ, ಅತ್ಯಂತ ಕಷ್ಟವಾಗಿರೋ ಈ ವ್ರತನ ಒಂದ್ ಹನಿ ನೀರು ಕೂಡ ಕುಡಿದೆ ಕಟ್ಟು ಉಪವಾಸದಿಂದ ನೇಮ ನಿಷ್ಠೆಯಿಂದ ನಿರ್ವಿಘ್ನವಾಗಿ ಪೂರ್ತಿ ಮಾಡಿ ನಿನ್ನ ಗಂಡನಿಗಿರೋ ಕೇಳನ್ನ ತೊಲಗೋ ಹಾಗೆ ಮಾಡಿದೀಯ. ಅಮ್ಮ ಶ್ಯಾಮ, ಈ ನಿಂಬೆ ಪಾನಕ ಕುಡಿದು ಉಪವಾಸ ದೀಕ್ಷೆನ ಮುಗಿಸಮ್ಮ. ಅಮ್ಮ ವಸಂತ,
ನಿನ್ನ ಸೊಸೆ ಮಾಡಿರೋ ಈ ವಟ ಸಾವಿತ್ರಿ ವ್ರತದಿಂದ ನಿನ್ನ ಕಿರಿ ಮಗನಿಗಿದ್ದ ಕೇಡು ಪೂರ್ತಿಯಾಗಿ ದೂರ ಆಗಿದೆಯಮ್ಮ. ಅಖಿಲ್ ಇನ್ನು ಪೂರ್ಣ ಆಯುಷ್ಯದಿಂದ ಅತಿ ಕಷ್ಟ ಆದ್ರೂ ತುಂಬಾ ನಿಷ್ಠೆಯಿಂದ ಆ ವ್ರತನ ಪೂರ್ತಿ ಮಾಡಿ ನನ್ನ ಕಾಪಾಡಿಕೊಂಡೆ. ಥ್ಯಾಂಕ್ ಯು ವೆರಿ ಮಚ್. ನಿನ್ನಂತ ಹೆಂಡತಿ ಇದ್ರೆ ಯಾವ ಗಂಡನೂ ಅಲ್ಪಾಯುಷಿ ಆಗಲ್ಲ. ಯಾವ ಗಂಡಾಂತ್ರನೂ ಅವನ ಆಯಸ್ಸನ್ನ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ನೆನ್ನೆಯಿಂದ ನೀನ್ ಎಷ್ಟು ನರಕ ಅನುಭವಿಸಿದೀಯಾ ಅಂತ ನನಗೆ ಅರ್ಥ ಆಗತ್ತೆ. ಇಲ್ಲಿ ನನಗೋಸ್ಕರ ನಿಷ್ಠೆಯಿಂದ ವ್ರತ ಮಾಡ್ತಿದ್ದೆ. ಅಲ್ಲಿ ಆಕ್ಸಿಡೆಂಟ್ ಆಗಿರೋ ತಂದೆನ ನೋಡೋದಕ್ಕೆ ಹೋಗಕ್ಕಾಗ್ಲಿಲ್ವಲ್ಲ ಅಂತ ನಿನ್ನೊಳಗೆ ನೀನೇನೆ ಒದ್ದಾಡ್ತಾ ಇದ್ದೆ. ಹಾಸ್ಪಿಟಲ್ ಅಲ್ಲಿರೋ ತಂದೆನ ನೋಡ್ಬೇಕು ಅಂತ ಮನ್ಸು ಎಷ್ಟೇ ಸೆಳೀತಾ ಇದ್ರುವೆ ಮನೆ ದಾಟಿ ಹೊರಗಡೆ ಹೋದ್ರೆ ವ್ರತ ಎಲ್ಲಿ ಭಂಗ ಆಗತ್ತೆ ಅಂತ, ನನಗೇನೋ ಆಗತ್ತೆ ಅಂತ ಭಯಪಟ್ಟು ಮನೆಯಿಂದ ಹೋಗ್ದಂಗೆ ನಿಷ್ಠೆಯಿಂದ ವ್ರತನ ಪೂರ್ತಿ ಮಾಡಿದೆ. ಕೊನೆದಾಗಿ ನಿಮ್ಮಪ್ಪಂಗೆ ರಕ್ತ ಕೊಡ್ಬೇಕು ಅಂತ ಫೋನ್ ಬಂದ್ರೂ ಸರಿ, ತಕ್ಷಣ ಅಲ್ಲಿಗೆ ಓಡ್ ಹೋಗ್ಲಿಲ್ಲ. ಬೆಳಗ್ಗಿನ ಜಾವದ ಪೂಜೆ ಪೂರ್ತಿ ಮಾಡಿ ವ್ರತಕ್ಕೆ ಸಂಬಂಧಿಸಿರೋ ನಿನ್ ವಿಧಿನ ಮುಗಿಸ್ಕೊಂಡು ಪೌರ್ಣಮಿ ತಿಥಿ ಮುಗಿದ್ಮೇಲೆನೆ ನೀನು ಹಾಸ್ಪಿಟಲ್ಲಿಗೆ ಹೋದೆ. ಇಷ್ಟು ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಆ ವ್ರತನ ಪೂರ್ತಿ ಮಾಡಿ ನನಗಿರೋ ದೋಷನ ಹೋಗಿಸಿ ಒಂದು ರೀತಿಲಿ ನನಗೆ ಪುನರ್ಜನ್ಮನೆ ಕೊಟ್ಟಿದ್ಯಾ. ಜನ್ಮ ಕೊಟ್ಟಿರೋ ತಾಯಿಗೆ ಮಾತೃವಂದನೆ ಮಾಡೋ ಹಾಗೆ ಪುನರ್ಜನ್ಮ ಕೊಟ್ಟಿರೋಂಥ ನಿನ್ನನ್ನ ಮಾತೃಮೂರ್ತಿ ಅಂತ ಭಾವಿಸಿ ಏನಕ್ಕ ಅಷ್ಟು ಶಾಕ್ ಆದ್ರಿ? ಫ್ಲೋರ್ ಮೇಲೆ ಲಿಕ್ವಿಡ್ ಹಾಕಿ ನನ್ನ ಕೆಳಗ್ ಬೀಳಿಸಿ ನಾನು ಹಾಸ್ಪಿಟ್ಲಿಗೆ ಹೋಗೋ ಹಾಗೆ ಮಾಡ್ಬೇಕು ಅನ್ಕೊಂಡ್ರಾ? ಮನೆ ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ರೆ ವ್ರತ ಭಂಗ ಆಗತ್ತೆ ಅಂತ ಆಸೆ ಪಟ್ರಿ ಅಲ್ವಾ? ನಿಮ್ ಆಸೆ ನಿರಾಸೆ ಆಗಿದ್ದಕ್ಕೆ ಶಾಕ್ ಆಗ್ತಿದ್ಯಾ? ನರ್ಸ್ ಫೋನ್ ಮಾಡೋ ಹಾಗೆ ನೀವೇ ಫೋನ್ ಮಾಡಿ ನಮ್ಮ ಅಪ್ಪಂಗೆ ಬ್ಲಡ್ ಕೊಡ್ಬೇಕು ಅಂತ ಹೇಳಿ ನನ್ನ ಹಾಸ್ಪಿಟ್ಲಿಗೆ ಹೋಗೋ ಹಾಗೆ ಮಾಡಿ ವ್ರತ ಭಂಗ ಮಾಡಿಸ್ಬೇಕು ಅಂತ ಆಸೆ ಪಟ್ರಿ ಅಲ್ವಾ? ಆ ಆಸೆನೂ ನಿರಾಸೆ ಆಗಿದ್ದಕ್ಕೆ ಶಾಕ್ ಆಗ್ತಿದ್ಯಾ? ನನ್ನ ಅನುಮಾನ ನಂಗ್ ಹಾಗೆ ವಾಂತಿ ಆಗೋಕ್ಕೂ ಕೂಡ ನೀವೇ ಏನಾದ್ರೂ ಮಾಡಿರ್ತೀರಾ. ಹಾಗ್ ನಂಗ್ ವಾಂತಿ ಆದ್ರೆ ನಾನು ನೀರ್ ಕುಡ್ದೇ ಕುಡಿತೀನಿ. ವ್ರತ ಭಂಗ ಆಗತ್ತೆ ಅಂತ ಪ್ಲಾನ್ ಮಾಡಿರ್ತೀಯ. ಆ ಪ್ಲಾನು ಫ್ಲಾಪ್ ಆಗಿದ್ದಕ್ಕೆ ಶಾಕ್ ಆಗ್ತಿದ್ಯಾ? ವಟ ಸಾವಿತ್ರಿ ವ್ರತನ ತಡೆಯೋದಿಕ್ಕೆ ನೀವೆಷ್ಟು ಪ್ಲಾನ್ ಮಾಡಿದ್ರು ನಾನು ನಿಯಮ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಆ ವ್ರತನ ಸರಿಯಾದ ರೀತಿಯಲ್ಲಿ ಪೂರ್ತಿ ಮಾಡಿದೆ. ಇನ್ ಯಾವತ್ತೂ ಈ ತರ ಹುಚ್ಚುಚ್ಚು ಪ್ರಯತ್ನ ಮಾಡಿ ಹೀಗೆ ಕೆಟ್ಟದ್ ಮಾಡಕ್ ನೋಡ್ಬೇಡಿ. ಹಾಗ್ ಮಾಡಿದ್ರೆ ನೀವೇ ಏಟ್ ತಿಂತೀರಾ. ಏನೇ ಏಟ್ ತಿನ್ನೋದು? ನಿನ್ನ ಐಶ್ವರ್ಯ, ಏನಾಯ್ತು ಐಶ್ವರ್ಯ? ಯಾಕೆ ಅದನ್ನ ಹಾಕಿ ತಗೊಂಡಿದ್ದೆ? ಲೇಟ್ ಆಗಿದ್ರೆ ತಲೆ ಚೂರ್ ಮಾಡ್ತಿದ್ದೆ. ತಲೆಗೆ ಹೊಡಿತಾ ಇದೀಯಾ? ಏನ್ ಮಾತಾಡ್ತಾ ಇದೀಯ ಐಶ್ವರ್ಯ ನೀನು? ಸರಿಯಾಗಿ ಮಾತಾಡ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ಐಶ್ವರ್ಯ, ಈಗೀಗ ನಿನ್ ವರ್ತನೆಯಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ತುಂಬಾ ಸಲ ಹೇಳಿದ್ದೀನಿ, ಆದ್ರೂ ನೀನ್ ಅರ್ಥ ಮಾಡ್ಕೋತಿಲ್ಲ. ನನ್ ಮಾತ್ ಕೇಳು, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ. ಬೇಕಾಗಿಲ್ಲ.
ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನ್ ವರ್ತನೆಯಲ್ಲಿ ವ್ಯತ್ಯಾಸ ಇದೆ ಅಂತ ನಿನಗೆ ಪದೇ ಪದೇ ಅನ್ಸ್ತಾ ಇದೆ ಅಂದ್ರೆ ನಿನ್ನಲ್ಲೇ ಏನೋ ವ್ಯತ್ಯಾಸ ಆಗಿರ್ಬೇಕು. ನೀನೇ ಹೋಗಿ ಡಾಕ್ಟರ್ಗೆ ತೋರಿಸ್ಕೊ. ಹೋಗು. ಬಾರೋ ಬಾರೋ ಬೆಳದಿಂಗಳನು ಚೆಲ್ಲುತ್ತ ಬಾರೋ, ಹೊನ್ನ ಜಾಜಿ ಬಾರೆ ಸಂಪಿಗೆಯೇ ಬಾರೆ, ನಿಮ್ಮ ಚೆಲ್ವ ಪರಿಮಳವ ತಂದಿಲ್ಲಿ ತೋರೆ. ಕಳವಳ ಪಡುವ ಈ ಕಂಗಳಿಗೆ ನಿದಿರೆಯ ನೀಡುವ ಜೋಗುಳ ನೀವೇ. ಮೌನದ ಸೊಗವೀವ ಮಮತೆಯು ನೀವೇನೆ, ಸಲುತ್ತಿರೆ ಸ್ಪರ್ಶ ಇರದಲ್ಲ ನೋವೇ. ಚಂದಮಾಮ ಬಾರೋ ಬಾಯಿಲ್ಲಿ ಬಾರೋ, ಬಾರೋ ಬೆಳದಿಂಗಳನು ಚೆಲ್ಲುತ್ತ ಬಾರೋ. ಕೇಳಿದ್ಯಾ? ನಿನ್ ಸೊಸೆ ನನ್ ಮಗ ನಿದ್ದೆ ಮಾಡ್ಲಿ ಅಂತ ಎಷ್ಟು ಇಂಪಾಗಿ ಲಾಲಿ ಹಾಡು ಹಾಡ್ತಿದ್ದಾಳೆ ಅಂತ. ನೀನ್ ಯಾವತ್ತಾದ್ರೂ ಹಾಡು ಹಾಡಿ ನನ್ ನಿದ್ದೆ ಮಾಡಿಸಿದ್ಯಾ? ನಾನು ನಿಮ್ಗೆ ಲಾಲಿ ಹಾಡ್ ಹಾಡ್ಬೇಕಾ? ಹೌದು, ಯಾವತ್ತಾದ್ರೂ ಹಾಡಿದ್ಯಾ? ನಾನ್ ಹಾಡಿದ್ರೆ ನಿಮ್ಗೆ ನಿದ್ರೆ ಬರಲ್ಲ, ಬರೋ ನಿದ್ದೆನೂ ಓಡ್ ಹೋಗುತ್ತೆ. ಬಂದು ಮಲ್ಕೊಳ್ಳಿ. ನಿನ್ನ ಪ್ರಶಾಂತವಾದ ಮನಃಶಾಂತಿನ ನೆಲಕ್ಕೆ ಹಾಕಿದೀಯಾ? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸುಖ ಸಂತೋಷದಿಂದ ಇರಬೇಕಾದ ನಿನ್ನ ಭವಿಷ್ಯನ ಹಾಳು ಮಾಡಿಕೊಂಡೆ. ಮನುಷ್ಯಂಗೆ ಅತ್ಯಂತ ಅವಶ್ಯವಾದ ಮನಃಶಾಂತಿಯನ್ನ ಕಳ್ಕೊಂಡೆ. ಕಷ್ಟ ಮುಗಿದಿದೆ ಅಂತ ಸಂತೋಷ ಪಡ್ತಿದೆಯೇನೋ, ಆದ್ರೆ ಹೊಸ ಕಷ್ಟ ಬೆನ್ನ ಹಿಂದೆ ಕಾಯ್ತಾನೆ ಇದೆ ತಾಯೇ. ಅವು ಹೀಗೆ ಬಂದು ಹಾಗೆ ಹೋಗೋ ಚಿಕ್ಕ ಪುಟ್ಟ ಕಷ್ಟಗಳಲ್ಲ ತಾಯಿ. ಕುಂಭವೃಷ್ಟಿ ಸುರಿಸಿ ನಿನ್ನ ಜೀವನಾನ ನೀರಿನಲ್ಲಿ ತೋಯಿಸಿ ನಿನ್ನ ಅಲ್ಲಾಡಿಸೋ ಕಷ್ಟಗಳು ತಾಯಿ. ಕಷ್ಟದ ಜೊತೆಗೆ ನಿನ್ನ ಮೇಲೆ ಆರೋಪಗಳು ನಿಂದನೆಗಳು ಕೂಡ ದಾಳಿ ಮಾಡತ್ತೆ ತಾಯಿ. ಮಾಡದಿರೋ ತಪ್ಪಿಗೆ ಮಾತು ಕೇಳಬೇಕಾಗತ್ತೆ. ಹೊರಗಿನವರ ಜೊತೆ ಮನೆಯವರು ಕೂಡ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬರುತ್ತೆ. ಜಾಗ್ರತೆಯಾಗಿರು ತಾಯಿ, ತುಂಬಾ ಜಾಗ್ರತೆಯಾಗಿರು. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನಿಂದನೆ ಬಂದ್ರು ಮನೋಧೈರ್ಯ ಮಾತ್ರನ ಕಳ್ಕೋಬಾರ್ದು ತಾಯಿ ನೀನು. ಕುಂಭವೃಷ್ಟಿ ಸುರಿಸಿ ನಿನ್ನ ಜೀವನಾನ ನೀರಿನಲ್ಲಿ ತೋಯಿಸಿ ನಿನ್ನ ಅಲ್ಲಾಡಿಸೋ ಕಷ್ಟಗಳು ತಾಯಿ. ಏನಂದ್ರೆ ಟಿಫನ್ ಮಾಡಿ ಬನ್ನಿ. ಟಿಫನ್ ವಿಷಯ ಆಮೇಲೆ, ನೀನೇನು ಇಷ್ಟು ಡಲ್ ಆಗಿದ್ಯಾ? ಏನಿಲ್ಲ ರೀ, ಮಾಮೂಲಾಗೆ ಇದೀನಿ. ಅಂದ್ರೆ ಮಾಮೂಲಾಗಿರೋ ಶ್ಯಾಮಾಗು ಡಲ್ ಆಗಿರೋ ಶ್ಯಾಮಾಗು ವ್ಯತ್ಯಾಸ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನೀನ್ ಡಲ್ ಆಗಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಏನೋ ನಡೆದಿದೆ. ಹೊರಗಿನವರ ಜೊತೆ ಮನೆಯವರು ಕೂಡ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬರುತ್ತೆ. ಆ ವಿಷಯ ನನಗೆ ಹೇಳಿ ಬೇಜಾರು ಮಾಡಕ್ ಇಷ್ಟ ಇಲ್ದಂಗೆ ಏನಿಲ್ಲ ಅಂತ ಹೇಳ್ತಾ ಇದ್ಯಾ? ಅಂದ್ರೆ ಅದು ನೋಡು ಶ್ಯಾಮ, ನಾನು ನಿನ್ ಸಂತೋಷ ಮಾತ್ರ ಹಂಚ್ಕೊಳ್ಳೋಂಥವ್ನಲ್ಲ. ತಗೋ, ಈ ಪೇಪರ್ ಮೇಲೆ ನಾನು ಯಾವ ಕಲರ್ ಅಂದ್ಕೊಂಡಿದ್ದೀನೋ ಅದನ್ನ ಬರ್ದಿದ್ದೀನಿ. ಅದರಲ್ಲಿ ಏನಂತ ಬರ್ದಿದ್ಯೋ ನಿನಗೆ ಗೊತ್ತಿಲ್ವಲ್ಲ?
ಇವಾಗ ನನ್ ಮನ್ಸಲ್ಲಿ ಏನಿದೆಯೋ ಆ ಕಲರ್ ನೀನ್ ತೆಗಿ. ಇವಾಗ ನೀನ್ ತೆಗಿಯೋ ಕಲರ್ ನಾನ್ ಬರ್ದಿರೋ ಕಲರ್ ಗ್ಯಾರಂಟಿ ಒಂದೇ ಆಗಿರತ್ತೆ. ನೋಡು, ಏನ್ ಹಾಗೆ ನೋಡ್ತಿದ್ಯಾ? ತೆಗಿ. ಎಸ್, ಕರೆಕ್ಟ್ ಆಗಿ ನಾನು ನನ್ನ ಮನಸ್ಸಲ್ಲಿ ಏನ್ ಅಂದ್ಕೊಂಡಿದ್ನೋ ನೀನು ಅದೇ ಕಲರ್ ಸೂಟ್ ತೆಗ್ದಿದ್ಯಾ. ಬೇಕಾದ್ರೆ ಆ ಪೇಪರ್ ನೋಡು. ಸೊ ನನ್ ಮನ್ಸು ನಿನಗ್ ಗೊತ್ತು, ನಿನ್ ಮನ್ಸು ನನಗ್ ಗೊತ್ತು. ಯಾಕಂದ್ರೆ ಅವು ಎರಡು ಮನ್ಸಿನ ಹಾಗೆ ಕಾಣಿಸೋ ಒಂದೇ ಮನ್ಸು. ಏನು ಎಲ್ರೂ ಹೀಗಿದ್ದೀರಾ? ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲಿಗೆ ಹೋಗಿದ್ದೆ? ಮನೇಲಿ ಯಾರಿಗೂ ಹೇಳ್ದೆ ಎಲ್ಲಿ ಹೋಗಿದ್ದೆ? ನೀನ್ ಎಲ್ಲಿಗೆ ಹೋಗಿದ್ಯೋ ಅಂತ ಗೊತ್ತಿಲ್ದೆ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ಗೊತ್ತಾ? ಅದು ಅತ್ತೆ, ಗೌರಮ್ಮ ಫೋನ್ ಮಾಡಿದ್ರು. ಏನು? ಗೌರಮ್ಮ ಫೋನ್ ಮಾಡಿದ್ಲಾ? ಹೌದು ಮಾವ, ಫೋನ್ ಮಾಡಿದ್ರು. ರೂಪರಾಣಿ ವಿಷ ಕುಡಿದಿದ್ದಾಳೆ ಅಂತ ಫೋನ್ ಮಾಡಿದ್ರು. ಏನು? ರೂಪರಾಣಿ ವಿಷ ಕುಡಿದ್ಲಾ? ಹೌದು, ಕುಡಿದಿದ್ಲಂತೆ. ನನ್ನ ಅತ್ತೆಗೆ ಇಷ್ಟ ಇಲ್ದಿರೋ ಕೆಲ್ಸ ನಾನ್ ಯಾವ್ದು ಮಾಡಲ್ಲ ಅಂತ ಹೇಳ್ದೆ. ಸರಿಯಾಗಿ ಹೇಳಿದ್ಯಮ್ಮ. ಇನ್ನೊಂದ್ಸಲ ಫೋನು ಮಾಡಬಾರ್ದು ಅಂತ ಹೇಳ್ಬೇಕಿತ್ತು. ಹೇಳ್ದೆ ಮಾವ, ಇನ್ ಮುಂದೆ ಫೋನ್ ಮಾಡ್ಬೇಡ ಅಂತಾನು ಹೇಳ್ದೆ. ಹೋಗ್ಲಿ ಬಿಡಮ್ಮ, ಇನ್ ಮುಂದೆ ಆ ಗೌರವನ್ ಬಗ್ಗೆ, ಆ ರೂಪರಾಣಿ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನಿನ್ ಬಗ್ಗೆ, ನಿನ್ ಜೀವನದ ಬಗ್ಗೆ, ನಿನ್ ಕೆರಿಯರ್ ಬಗ್ಗೆ ಮಾತ್ರ ಯೋಚನೆ ಮಾಡು. ಸರಿ ಮಾವ. ಹೋಗಮ್ಮ, ಒಳಗಡೆ ಹೋಗು. ಏನ್ರಿ, ನಾಳೆ ಅಪ್ಪ ಬರ್ತಿದಾರಲ್ವಾ? ಅವ್ರು ಬರ್ತಿದ್ದ ಹಾಗೆ ಒಳ್ಳೆ ಮುಹೂರ್ತ ನೋಡಿ ಆ ಶಾಸ್ತ್ರ ಕೂಡ ಮುಗಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿಯತ್ತೆ. ಸರಿ. ಹೌದಾ? ಗುರುಗಳೇ ಬಂದು ಶ್ಯಾಮ ಹತ್ರ ವಟ ಸಾವಿತ್ರಿ ವ್ರತ ಮಾಡಿಸಿದ್ರಾ? ಹೌದಪ್ಪ. ತುಂಬಾ ಒಳ್ಳೆ ಕೆಲಸ ಮಾಡಿಸಿದ್ರಮ್ಮ ಗುರುಗಳು. ಆ ಕಾಲದಲ್ಲಿ ಸಾವಿತ್ರಿ ತನ್ನ ಗಂಡನ್ನ ಕಾಪಾಡ್ಕೊಂಡ ಹಾಗೆ ಶ್ಯಾಮ ಕೂಡ ಕಾಪಾಡ್ಕೊಂಡ್ಲು ಅಂತಂದಾಗಾಯ್ತು. ಹೌದು ಮಾವ, ತುಂಬಾ ಕಷ್ಟಪಟ್ಟು ನಿಷ್ಠೆಯಿಂದ ವ್ರತ ಪೂರ್ತಿ ಮಾಡಿದಾಳೆ. ತುಂಬಾ ಸಂತೋಷ ಅಳಿ. ಅಂದ್ರೆ ಶ್ಯಾಮ ಎಲ್ಲಿ? ಶ್ಯಾಮ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಮಾವ. ಅಯ್ಯೋ ಪಾಪ, ಹೇಗಿದ್ದಾರೆ ಅವ್ರೀಗ? ಬೆಳಗ್ಗೆ ಹೋಗಿ ನೋಡ್ಕೊಂಡ್ ಬಂದ್ವಿ ಮಾವನವ್ರೆ. ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಶ್ಯಾಮ ಮತ್ತೆ ಅಖಿಲ್ ಅವ್ರನ್ನ ಬಿಟ್ಟು ಬರೋಕೆ ಅವ್ರ ಊರಿಗೆ ಹೋಗಿದ್ದಾರೆ. ಸಂಜೆ ಹೊತ್ತಿಗೆ ಬಂದ್ಬಿಡ್ತಾರೆ. ಅವ್ರು ಬರ್ತಿದ್ದ ಹಾಗೆ ಅವ್ರ ಶೋಭನಕ್ಕೆ ಏರ್ಪಾಡ್ ಮಾಡ್ಬೇಕು ಅಪ್ಪ. ಅದಕ್ಕೆ ಒಳ್ಳೆ ಮುಹೂರ್ತ ನೋಡಿ
ಆಗ್ಲಿ ಅಮ್ಮ. ಈ ಶೋಭನ ಕಾರ್ಯ ಇಡೋಕ್ಕೂ ಮೊದಲು ಇನ್ನೊಂದು ಕಾರ್ಯಕ್ರಮನ ಮಾಡ್ಬೇಕಮ್ಮ. ಏನ್ ಕಾರ್ಯಕ್ರಮ ಅಪ್ಪ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಮಾಡಿಸಿ ಅವ್ರ ಕೈಲಿ ಅಗ್ನಿ ಪ್ರದಕ್ಷಿಣೆ ಮಾಡಿಸ್ಬೇಕಮ್ಮ. ಆ ಕಾರ್ಯಕ್ರಮ ಮದ್ವೆಯಲ್ಲೇ ಮಾಡಿದ್ವಲ್ಲಮ್ಮವ. ಆದರೂ ಮತ್ತೆ ಮಾಡಿಸ್ಬೇಕಪ್ಪ. ಮದುವೆ ಆದ ವರ್ಷದ ಒಳಗೇನೆ ಯಾವುದಾದ್ರೂ ಕಾರಣದಿಂದ ಶೋಭನ ಆಗದೇ ಇದ್ರೆ ಮತ್ತೊಂದ್ಸಲ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಮಾಡಿಸಿ ಆಮೇಲೆ ಶೋಭನಕ್ಕೆ ಮುಹೂರ್ತ ಇಟ್ರೆ ಒಳ್ಳೇದು. ಹಾಗ ಮಾಡಿದ್ರೆ ಆ ದಂಪತಿಗಳು ಜೀವನ ಪೂರ್ತಿ ಸುಖ ಸಂತೋಷದಿಂದ ಖುಷಿಯಾಗಿರ್ತಾರಮ್ಮ. ಹಾಗಾದ್ರೆ ಬೇಗ ಆ ಕಾರ್ಯಕ್ರಮ ಮಾಡ್ಬೇಕು ಅಪ್ಪ. ನಾಳೆ ಪಂಚಮಿ, ಸೋಮವಾರ, ತುಂಬಾ ಒಳ್ಳೆ ದಿನ. ನಾಳೆನೆ ಆ ಕಾರ್ಯಕ್ರಮ ಮಾಡಬಹುದು. ಥ್ಯಾಂಕ್ ಯು ಚಿಕ್ಕಮ್ಮ. ನನ್ಗೆ ಥ್ಯಾಂಕ್ಸ್ ಹೇಳ್ಬಾರ್ದು. ಇನ್ನೇನ್ ಹೇಳ್ಬೇಕು? ನೀನೇನು ಹೇಳ್ಬೇಕಾಗಿಲ್ಲ. ಬೇಕಾದ್ರೆ ಒಂದು ಮುತ್ತು ಕೊಡ್ಬೋದು. ಓಕೆ. ತಿನ್ನು. ಶ್ಯಾಮಾ, ಏನ್ರಿ? ಕಾರ್ ಕೀಸ್ ಎಲ್ಲಿಟ್ಟಿದ್ದೀನೋ ನೆನಪಾಗ್ತಾ ಇಲ್ಲ. ದಿನ ಎಲ್ಲಿಡ್ತೀರೋ ಇವತ್ತು ಅಲ್ಲೇ ಇಟ್ಟಿರ್ತೀರಾ? ಅಲ್ಲಿ ನೋಡ್ದೆ ಇಲ್ಲ. ಹೌದಾ, ಇರಿ ತರ್ತೀನಿ. ಚಿಕ್ಕಪ್ಪ, ಟಿಫಿನ್ ಮಾಡ್ತೀಯಾ? ಬೇಡ ಕಣೋ, ನೀನ್ ತಿನ್ನು. ಏನೋ ಉಪ್ಮಾ ಚೆನ್ನಾಗಿದ್ಯಾ? ತಗೊಳ್ರಿ ಕಾರ್ಕಿ. ಏ, ಎಲ್ಲಿತ್ತು? ಕಾರ್ ವಾಶ್ ಮಾಡ್ಬೇಕು ಅಂತ ಡ್ರೈವರ್ ಕೇಳಿದ್ರೆ ಕೀ ಅವರು ಕೊಟ್ರಂತಲ್ಲ. ಹೌದಲ್ವಾ? ಸಾರಿ, ಮರ್ತೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಪ್ಪ, ಚಿಕ್ಕಮ್ಮಂಗೆ ಥ್ಯಾಂಕ್ ಯು ಹೇಳ್ಬಾರ್ದು. ಮತ್ತೆ? ಏನೂ ಹೇಳ್ಬಾರ್ದು. ಬೇಕಾದ್ರೆ ಮುತ್ಕೊಡ್ಬಹುದು. ಇದು ನಿಜಾನ ಶ್ಯಾಮ? ಹೇಳು ಶ್ಯಾಮ, ಆ ಫೆಸಿಲಿಟಿ ಇದೆಯಾ ನನಗೆ? ಆ ಫೆಸಿಲಿಟಿ ಅವನಿಗೆ ಮಾತ್ರ. ತಿಂಡಿ ಮಾಡ್ಕೊಟ್ಟಿದ್ದಕ್ಕೆ ಅವನ್ ನನ್ಗೆ ಥ್ಯಾಂಕ್ಸ್ ಹೇಳ್ದ. ಹಾಗೆ ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಹೇಳಿ ಈ ತರ ಫೆಸಿಲಿಟಿ ಕೊಟ್ಟಿದ್ಯಾ ಅಂತ ಆಯ್ತು. ಮತ್ತೆ ಆ ಫೆಸಿಲಿಟಿ ನನಗ್ ಕೂಡ ಕೊಡ್ಬೋದಲ್ವಾ? ಆಫೀಸಿಗೆ ಲೇಟ್ ಆಗ್ತಿದ್ರು ಏನ್ರಿ ನೀವು? ಜೊತೆಗೆ ಇವತ್ತೇನೋ ಮೀಟಿಂಗ್ ಇದೆ ಅಂತ ಕೂಡ ಹೇಳಿದ್ರಿ. ಹೊರಡಿ ಇವಾಗ, ಹೊರಡ್ರಿ. ಸರಿ, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.